ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ನಾವು ಸಹ ತುಂಬ ಚೆನ್ನಾಗಿದ್ದೇವೆ. ತುಂಬ ದಿನ ಆಯಿತು ವ್ಲಾಗ್ ಮಾಡದೆ, ತುಂಬ ಗ್ಯಾಪ್ ಆಯಿತು. ಇವಾಗ ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಕುಟುಂಬದ ಮನೆಯಲ್ಲಿ ಗಣಹೋಮ ಹಾಗೆ ದುರ್ಗಾ ನಮಸ್ಕಾರ ಪೂಜೆ ಇದೆ. ಸೊ ಅದಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. ವ್ಲಾಗ್ ಎಂಡ್ವರೆಗೂ ನೋಡಿ. ಎಂಡಲ್ಲಿ ಗಹನ್ನಿ ವ್ಲಾಗ್ ಎಂಡ್ ಮಾಡ್ತಾನೆ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕಂಟಿನ್ಯೂ ಪೂಜೆದೇ ಆಗಿರುತ್ತೆ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಇದು ಸಂಜೆ ದುರ್ಗಾ ನಮಸ್ಕಾರಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ದುರ್ಗಾ ನಮಸ್ಕಾರ ಸ್ಟಾರ್ಟ್ ಆಗ್ತದೆ. ಭಜನೆಗೆಲ್ಲ ಉತ್ತರ ದೀಪ ಓಂ ಜಾಂ ನವಶಕ್ತಿ ಪೂಜಾಂ ಸಮರ್ಪಯಾಮಿ. ಓಂ ನಮೋ ಭಗವತೆ ದುರ್ಗಾಯ. ಓಂ ಅಗ್ನಿ ಭಗವತೆ ಶ್ರೀ ದೇವಿಯನ್ನು ದೀಪದಲ್ಲಿಯೂ ಮತ್ತು ಕುಂಭದಲ್ಲಿಯೂ ಆಹ್ವಾನ ಮಾಡಿ ಪೂಜೆಯನ್ನು ಕೊಟ್ಟಿದ್ದೇವೆ. ಮಾಡುವಂತಹ ಸಮಯದಲ್ಲಿ ಏನಾದರೂ ಮಂತ್ರದೋಷ, ತಂತ್ರದೋಷ, ಕಾಲದೋಷ ಇತ್ಯಾದಿ ಏನಾದರೂ ಬಂದದಿದ್ದರೆ ಸಂಪೂರ್ಣ ಫಲಪ್ರಾಪ್ತಿ ಆಗಬೇಕು. ಆತ್ಮ ಮತ್ತು ಪರಮಾತ್ಮ ಒಂದೇ. ಕರಚರಣ ಕೃತಮಾಕಾಯ ಕರ್ಮಜ, ಕೈ, ಕಾಲು, ಕಣ್ಣು, ಮನಸ್ಸು ಇದೆಲ್ಲ ಏನೇನು ಕೆಲಸ ಮಾಡ್ತದೆ, ಇದರೊಳಗೆ ಯಾವ್ಯಾವ ತಪ್ಪುಂಟು, ಯಾವ್ಯಾವ ಸರಿ ಉಂಟು, ಇದನ್ನು ದೇವರೇ ವಿಚಾರ ಮಾಡಿ ನಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಅಂತ ಹೇಳಿ ಆ ಸ್ತೋತ್ರದಲ್ಲಿ ಅವರು ಹೇಳ್ತಾರೆ. ಹಾಗಾಗಿ ಪೂಜೆ ಮಾಡುವಂತಹ ಪ್ರತಿಯೊಬ್ಬರು ಭಾಗವಹಿಸ್ಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಸಹ ಶ್ರೀ ಪಂಚದುರ್ಗೆ ಆಯಸ್ಸು ಆರೋಗ್ಯವನ್ನೆಲ್ಲ ಕೊಡಲಿ. ಎಲ್ಲ ಕೆಲಸಗಳಿಗೆ ನಿಮ್ಮ ಹಿಂದೆ ಬೆಂಬಲವಾಗಿ ನಿಂತು ನಿಮಗೆ ನಿಮ್ಮ ಬೆನ್ನಿಂದ ನಿಮ್ಮನ್ನು ಕಾಪಾಡಿ ಸರ್ವತ್ರ ಸುಮಂಗಲಾಗಿ ಪೂಜೆಯ ಸಂಪೂರ್ಣ ಫಲಪ್ರಾಪ್ತಿಯಾಗಲಿ ಅಂತ ಹೇಳಿ ಶ್ರೀ ದುರ್ಗೆ ಪ್ರಾರ್ಥನೆ ಮಾಡಿಕೊಟ್ಟಿದ್ದೇವೆ. ಶ್ರೀಮದ್ ರಮಾರಮಣ ಗೋವಿಂದ. ಹಲೋ ಗಾಯ್ಸ್, ಈಗ ನಾವೀಗ ನಮ್ಮ ತೋಟ ತರಿಸ್ತೀನಿ. ಈಗ ಇದು ಸುಣ್ಣ ಬಳ್ದಿರೋ ತೋಟ. ಈಗ ನೋಡಿ ನಮ್ಮ ಗಾಯ್ಸ್ ನೀವು ಚೌಕಾಗ್ತೀರಾ. ನಾನೇ ಕೊಟ್ಟಿರೋ ಬಣ್ಣ, ಅದು ಬಣ್ಣ ಅಲ್ಲ, ಪೇಂಟ್. ನೋಡಿ ತೋರಿಸ್ತೀನಿ, ಬರ್ತಿದೆ. ಈಗ ನೋಡಿ 1 2 3 ಸ್ಟಾರ್ಟ್. ನೋಡಿ ಗಾಯ್ಸ್, ಬಣ್ಣ ಬಳ್ದಿದ್ದೇವೆ ನೋಡಿ. ಬಣ್ಣನೇ ನಾನೇ ಬಳ್ದಿರೋದು ನೋಡಿ. ಇದೇ ನಮ್ಮ ತೋಟ. ಇಲ್ಲಿ ಬಳ್ದಿರೋ ಬಣ್ಣಗಳೇ ನೀವು ನೋಡಿದ್ದೀರಿ, ಇಲ್ಲಿವರೆಗೆ ಆಗಿರೋದು ನೋಡಿದ್ದೀರಿ. ಇನ್ನು ಮುಂದಿನ ದಿನ ತೋರಿಸ್ತೀನಿ ಹೇಗೆ ಇರುತ್ತದೆ, ಎಲ್ಲವೂ ತೋರಿಸ್ತೀನಿ ಗಾಯ್ಸ್. ಈಗ ಬಾಯ್, ಟೇಕ್ ಕೇರ್.